ಎಲ್ರಿಗೂ ನಮಸ್ಕಾರ. ನಾನು ನಾಗತಿಳಿ ರಮೇಶ, ನುಡಿ ಬೆಳಗು. ಆತ್ಮೀಯರೇ, ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ. ಈಗ ನನ್ನ ಎದೆಯಾಳದ ಕೆಲವು ಮಾತುಗಳನ್ನ ಹಂಚ್ಕೊಳ್ತೀನಿ. ನಾನು ನೋಡ್ದಂಗೆ ಶೂದ್ರರಲ್ಲೇ, ಅತಿ ಶೂದ್ರರಲ್ಲೇ, ದಲಿತ ಲೋಕದಲ್ಲಿ ಅನನ್ಯ ಘನಸಾರ ಪ್ರತಿಗಳು ತುಂಬ ಅಷ್ಟು ಪ್ರತಿಭೆಗಳಿವೆ. ನನಗೆ ಕಂಡಂಗೆನೆ ಇಲ್ಲೇ ಹೆದ್ದಾರಿನಲ್ಲೇ ವೆಂಕಟಾಲ ಅಂತ ಇದೆ, VM ಮಂಜುನಾಥ್ ಇದ್ದಾರೆ, VM ಕಾರ್ಪೆಂಟರ್ ಇದ್ದಾರೆ. ಆ ನಂಜನಗೂಡು ಹತ್ರಕ್ಕೆ ಹೋಯ್ತಾ ಇರ್ಬೇಕಾದ್ರೆ ತಗಡೂರಲ್ಲಿ ಮಂಜುನಾಥ್ ದತ್ತ ಇದ್ದಾರೆ. ಅಲ್ಲಿ ಪಾಪ ಒಳ್ಳೇದಕ್ಕೋಸ್ಕರ ಕನವರಿಸಿ ಇವತ್ತ ಈ ವ್ಯವಸ್ಥೆಯಲ್ಲಿ ಅಮಾನತಿಗೆ ಒಳಗಾದಂಥ ವೀರಣ್ಣ ಮಡಿವಾಳರಿದ್ದಾರೆ. ಹಾಗೆ ಆ ಪತ್ರಿಕೋದ್ಯಮದ ರೋಸತ್ವಗೆ ತನ್ನ ಸ್ವಂತದಲ್ಲಿ ಅಕ್ಷರ ಸಂಗಾತ ಕಟ್ಕೊಳ್ತಾರಂಥ TS ಗುರುವರು. ಈ ಥರ ತುಂಬ ಜನ ಇದ್ದಾರೆ. ದುರದೃಷ್ಟ ಅಂತಂದರೆ ನಮಗೆ ಈ ಬಾಜಿ ವಸೂಲಿ, ಈ ಕೊಳ್ಳು ಬಾಕ ನುಂಗು ಬಾಕದಿಂದ ಈ ಅಕಾಡೆಮಿಗಳು ಅಧ್ಯಕ್ಷ ಆಗ್ಬಿಡ್ತಾರೆ. ಅವರಿಗೆ ಕನಿಷ್ಠ ಸ್ವಂತಿಕೆ ಅನ್ನೋದು ಇರೋದಿಲ್ಲ. ಇವ್ರನ್ನೆಲ್ಲರೂ ಅವರು ಉಪಯೋಗಿಸ್ಕೊಳ್ತಾರೆ. ಅಧಿಕಾರದ ಪಟ್ಟೆ ಹಿಡ್ಕೊಂಡೆ ಎಸ್ತ್ ಬಿಡ್ತಾರೆ. ಇದು ದುರಂತ. ಯಾಕೆಂದ್ರೆ ಅವರು ತೀಟೆ ತೆವಲು ಚಪ್ಪಲ ಅದಕ್ಕೋಸ್ಕರಕ್ಕೆ ಯಾರ್ಯಾರು ಇಲ್ಲ ಈ ಬಕೀಟು ಚಮಚಾಗಿರಿ ಮಾಡ್ತಾರೆ ಅವ್ರಿಗೆ ಒಂದು 30% ಸಾಕ್ಷಿ ಪ್ರಜ್ಞೆಗಳಿಗೆ ಕೊಟ್ಟು ಇನ್ನೊಂದು 30%ನ್ನ ಹಂಚಿಬಿಡ್ತಾರೆ. ಇದರಲ್ಲಿ ಆ VR ಕಾರ್ಪೆಂಟ್ರು ದಯಮಾಡಿ ಅನ್ಯತ್ರ ಭಾವಿಸ್ಬಿಡಿ. ಒಂದು ಕಾಲದಲ್ಲಿ ನಾನು ಬಿಕ್ಕಲಾಗಿದ್ದೆ, ಕೀಳರಿಮೆಗಳಿಂದ ನಲಗೋಗಿದ್ದೆ. ಇದೇ ಕೀಳರಿಮೆಗಳಿಂದ ಇವತ್ತೇ ಅಸಂಖ್ಯಾತ ಜನರು ಇದ್ದಾರೆ. ಅದರಲ್ಲಿ ಒಂದು ತನ್ನ ತಂದಲ್ಲಿ ಕಟ್ತೀನಿ, ಬದುಕ್ತೀನಿ, ಬಾಳ್ತೀನಿ ಅಂತ ಸ್ಪಿರಿಟ್, ಅವನೊಂಥರ ಸ್ಪಿರಿಟ್ ಇದ್ದಂಗೆ VR ಕಾರ್ಪೆಂಟರು. ನೀವು ಯಾವ ವಿಷಯ ಕೊಡಿ ಆ ವಿಷಯದಲ್ಲಿ ತುಡಿತಾನೆ, ಟೆಕ್ನಿಕಲಿ ತಾಂತ್ರಿಕವಾಗಿ ಎಲ್ಲರೂ. ಈ ಮನುಷ್ಯ ಪಾಪ ತನ್ನ ತುಡಿತ ಮಿಡ್ತಲ್ಲಿ ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ ಒಂದು ಪ್ರತಿರೋಧ ಆಗಿದ್ದಕ್ಕೆ ದಿನೇಶ್ ಅಮೀನ್ ಮಟ್ಟೂರೇ ಫೆವಿಕಾಲ್ ಗಂಟ್ಕತ್ತಿರಲ್ಲ ಹಂಗೆ ಇವ್ರ ಮೇಲೆ ಒಂದು ಕೇಸ್ ಬುಕ್ ಆಗುತ್ತೆ VR ಕಾರ್ಪೆಂಟರ್ ಮೇಲೆ. ಅದು ದಟ್ಟು ಪೋಕ್ಸು, ತನ್ನದಲ್ಲ ತಪ್ಪಿಗೆ, ತುಳಿದಿದ್ದಕ್ಕೆ, ಮಿಡಿದಿದ್ದಕ್ಕೆ, ನೊಂದಿದ್ದಕ್ಕೆ, ಬೆಂದಿದ್ದಕ್ಕೆ. ಆ ಮನುಷ್ಯ ಎಷ್ಟು ಓಡಾಡ್ತಾರೆ ಅಂದ್ರೆ ಕೇಸ್ಗೆ ಕಣ್ಣಲ್ಲಿ ನೀರು ಬರುತ್ತೆ, ರಕ್ತ ಬರುತ್ತೆ. ಕಾಂಬೂಜಿಗಳೇ, ಕಾಂಗ್ರೆಸ್ ಬುದ್ಧಿಜೀವಿಗಳೇ, ನಿಮ್ಗೆ ಯಾವುದು ಕಾಣಿಸೋದಿಲ್ಲ. ನಾಮಕಾವಸ್ಥೆಗೆ ಅಂಬೇಡ್ಕರ್ ಹೆಸರು ಹೇಳ್ತೀರಾ, ನಾಮಕಾವಸ್ಥೆಗೆ ಆ ಗಾಂಧಿ ಹೆಸರು ಹೇಳ್ತೀರಾ, ಬರೀ ನಾಮಕಾವಸ್ಥೆಗೆ. ಇನ್ನಾರು ಅರ್ಥ ಮಾಡ್ಕೊಳ್ಳಿ. ನ್ಯಾಯಾಲಯ VR ಕಾರ್ಪೆಂಟರ್ ನಿರಪರಾಧ ಅಂತ ಘೋಷಣೆ ಮಾಡ್ತದೆ. ಆ ಮನುಷ್ಯ ಅನುಭವಿಸಿದ ನೋವು ತಾಪಕ್ಕೆ ಯಾರು ಹೊಣೆಗಾರಿಕೆ? ಸರಿ ಸುಮಾರು 2.25 ಲಕ್ಷ ಖರ್ಚು ಮಾಡ್ತಲ್ಲ, ಯಾರು ತಂದು ಕೊಡ್ತಾ ಇದ್ದೀರಾ? ದಿಕ್ಕಿಲ್ಲ ದೆಸೆ ಇಲ್ಲ ತಬ್ಲಿತನ ನಾಳ್ತಾರಂತ ಒಬ್ಬ ದಲಿತನ್ನ ಇದೇ ಸಿದ್ದರಾಮಯ್ಯ ಸರ್ಕಾರ ಶೋಷಣೆ ಮಾಡ್ತದೆ. ನಮ್ಮ ತಲೆ ಪ್ರಕಾಶಿಸುವಂತಹ ಕಾಂಗ್ರೆಸ್ ಬುದ್ಧಿಜೀವಿಗಳು, ಕಾಂಬೂಜಿಗಳು, ದೇವನೂರು ಮಹಾದೇವರೇ, ಇಂಥವನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಕಣ್ಣಾಡಿಸಿ. ಧರ್ಮಕ್ಕಿಂತ ಕಾವ್ಯ ದೊಡ್ಡದು, ಕಾವ್ಯಕ್ಕಿಂತಲೂ ಬದುಕು ದೊಡ್ಡದು. ದಲಿತ ಲೋಕದ ಎಷ್ಟು ಜನನ್ನ ಶೋಷಣೆ ಮಾಡ್ತಾ ಇದೆ. ಪ್ರಶ್ನೆ ಎತ್ತಿರ ತಾತ್ವಿಕ ಪ್ರಶ್ನೆ ಇದು. ನನ್ನ ನೋವು ಸುತ್ತೇಳು ಊರು ಕೇರಿ ತಾಯಿ ಅಂದ್ರ ಎದೆಯಾಲ್ ಕುಡ್ದು ಈ ಮಾತು ಹೇಳ್ತಾ ಇದ್ದೀನಿ. ಈಗ ನ್ಯಾಯ ಕೊಡಿಸಿ, ನಿರಪರಾಧಿ ಅಂತ ಆಯ್ತಲ್ಲ, ಆ 2.25 ಲಕ್ಷ ಕೊಡಿಸಿ. ಆ ತಾಕತ್ತಿಲ್ಲ ನಿಮ್ಗೆ. ಜೈ ಪರಾಗ್ ಬಹುಪರಾಗ್, ಜೈ ಪರಾಗ್ ಬಹುಪರಾಗ್. ಪಾಳ್ಯಗಾರಿಕೆಗೆ ಸರ್ವಾರಿ ಕಾರಣಕ್ಕೆ ಅಷ್ಟ್ರ ಮಟ್ಟಿಗೆ ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡ್ತೀರಾ ನೀವು? ಕಾಂಬೂಜಿಗಳೇ ಬ್ಯಾಡೆ. ಇನ್ನಾರು ಒಳ್ಳೆ ಮನುಷ್ಯರಾಗಿ ಈ ತರ ಎಲ್ಲದಕ್ಕೂ ಸ್ವಲ್ಪ ಕನಿಷ್ಠ ಸ್ವಂತಿಕೆ ಇಟ್ಕೊಳ್ರಿ. ಬರಹಗಾರ ಅಂದ್ರೆ ಏನು? ಕನಿಷ್ಠ ಸ್ವಂತಿಕೆ ಇರಬೇಕು, ಪಾರದರ್ಶಕ ಇರಬೇಕು, ನೈತಿಕತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ತೆಗೀರಿ, ಎಲ್ರೂ ಜಾತಕನ ತೆಗೀರಿ.
ನನ್ನ ಜಾತಕನೂ ತೆಗೀರಿ, ನಿಮ್ಮ ಜಾತಕನೂ ತೆಗಿತೀವಿ, ಎಲ್ಲ ಬರಲಿ ಬಯಲಿಗೆ. ಯಾಕೆಂದ್ರೆ ಇರೋದೇ 3 ದಿನ. ಒಳ್ಳೇದು ಮಾಡ್ಬಿಟ್ಟು ಹೋಗೋಣ, ಒಳ್ಳೇದು ಮಾಡ್ಬಿಟ್ಟು ಹೋಗೋಣ, ಒಳ್ಳೇದು ಮಾಡ್ಬಿಟ್ಟು ಹೋಗೋಣ. ಆ ವಿ ಆರ್ ಕಾರ್ಪೆಂಟ್ರಿಗೆ ಇನ್ನಾರು ನ್ಯಾಯ ಕೊಡಿಸಿ. 2 ಲಕ್ಷನೂ ಅಡವಿ ದುಡ್ಡಲ್ಲ, ಅದು ಬೆವರು ಸುರಿಸಿ ಕಾಯ ವಾಚ ಮನಸ್ಸ. ಈ ಪ್ರೊಫೆಸರ್ ಮುಕುಂದರಾಜ್ ಅವ್ರಿಗೆ ಇವೆಲ್ಲ ಅರ್ಥ ಆಗಕ್ಕಲ್ಲ. ಅವ್ರಿಗೆ ಕೊಳ್ಳು ಬಾಕ, ನುಂಗು ಬಾಕ, ಅದು ತೀಟೆ ತೆಗುಲು ಚಪ್ಪಲು ಇದರಲ್ಲಿ ಯಾರ್ಯಾರಿಗೆ ಬೇಕು ಸಗ್ಸಿ ನಮ್ಮ ಸಾಕ್ಷಿ ಪ್ರಜ್ಞೆಗಳು ಹಂಗೆ ಕರಗಿಸಾಕ್ಬಿಟ್ಟು ತಾವು ಮೆರಿತಾ ಹೋಗ್ತಾರೆ. ಒಂದು ಕನಿಷ್ಠ ಸ್ವಂತಿಗೆ ಇಟ್ಕೊಳ್ರಿ, ಪಶ್ಚಾತ್ತಾಪ ಪಡಿ. ನಾನು ನಿಮ್ಮನ್ನು ದ್ವೇಷಿಸ್ತಾ ಇಲ್ಲ, ಪ್ರೀತಿಸ್ತಾ ಇದ್ದೀನಿ, ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಕಾಂಬೂಜಿಗಳೇ, ನಿಮ್ಮನ್ನು ಬಹಳ ಪ್ರೀತಿಸ್ತಾ ಇರ್ತೀನಿ. ಇನ್ನಾದ್ರೂ ಮನುಷ್ಯರಾಗಿ ಯಾಕಿತ್ಕೆಲ್ಲ ಇನ್ನೆಷ್ಟು ಕೊಳ್ಳು ಬಾಕ ನುಂಗು ಬಾಕ, ಇನ್ನೇನೇನು ಬೇಕಾಗಿದೆ, ಯಾವ್ಯಾವ ಪ್ರಶಸ್ತಿ ಏನೇನು ಬೇಕಾಗಿದೆ, ನನ್ನ ಸಾಕ್ಷಿ ಪ್ರಜ್ಞೆಗಳಲ್ಲ. ಇಲ್ಲಿ ಪ್ರಶ್ನೆ ಎತ್ತಿರ ನಾವು ನಿಷ್ಠುರವಾದ ಆಗ್ತೀವಿ. ಇದಲ್ಲ ಇದು. ಸನ್ಮಾನ್ಯ ಶ್ರೀ ಬಸ್ಲಿಂಗನವ್ರೆ, ನೀವು ನನ್ನ ಪ್ರಾಣ ಮಿತ್ರರು, ಸಾಕ್ಷಿ ಪ್ರಜ್ಞೆ, ಎಲ್ಲ ಅವಕಾಶಗಳು ನೀವೇ ಕಬಳಿಸ್ಕೊಬೇಡಿ. ಮಲೆಗಳಲ್ಲಿ ಮದುವೆಗಳು ಮಾಡಿಬಿಟ್ಟು ಅಷ್ಟು ದುಡ್ಡು ತಗೊಂಡೋಗಿ ಕುವೆಂಪು ತಗೊಂಡೋಗಿ ಅಟ್ಟಕ್ಕೆಲ್ಲ ಚಟ್ಟಕ್ಕೇರಿಸ್ಬಿಟ್ರಿ. ಇದನ್ನೇ ಇಡೀ ಕರ್ನಾಟಕದ ನಮ್ಮ ಕಲಾ ತಂಡಗಳಿಗೆ, ಊರು ಕೇರಿಲ ಕಲಾ ತಂಡಗಳಿಗೆ ತಲಾ 25,000 ರೂಪಾಯಿ 50,000 ರೂಪಾಯಿ ಕೊಟ್ರೆ ಕುವೆಂಪು ಎಲ್ಲರ ಮನೆಯಲ್ಲಿ ಬೆಳಗ್ತಾ ಇದ್ರು. ಬಾಚ್ಕೊಳ್ಳೋದಷ್ಟೇ ಕಾಯ್ಕಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇದಾದ್ಮೇಲೆ ನಿಮ್ಗೆ ರಂಗಾಯಣದಲ್ಲೂ ನೀವೇ ಆಗ್ತೀರಾ, ಅದಾದ ತಕ್ಷಣಕ್ಕೆ NST ನೀವೇ ಆಗ್ತೀರಾ, ಪ್ರಾದೇಶಿಕೂ ನೀವೇ ಆಗ್ತೀರಾ. ಇದಕ್ಕೆ ಮುಂಚೆ ಆದ ತಕ್ಷಣಕ್ಕೆ ನಿಮ್ಗೊಂದು ಇನ್ನೊಂದು ಪ್ರಶಸ್ತಿನೂ ಬರುತ್ತೆ, ಅದು ದುಡ್ಡು ಬರುತ್ತೆ. ಅದಾದ ತಕ್ಷಣ ಎದೆಗೆ ಬಿದ್ದ ಅಕ್ಷರ ಹಾಕೊಳ್ತೀರಾ. ಏನು ಐನಾತಿ ತಲೆಗಳದ್ದು ಒಂದು ನಡೀತಾ ಇರ್ತದೆ ಅಂದ್ರೆ ಆಟ, ಮಾಟ. ದೇವರೇ ಬಲ್ಬೇಕು ರೇ. ನಿಮ್ಗಿಂತ ಗರಸಾರ ಫಲಗಳು ಇದೇ ತಲೆತಲು ಹೋಗ್ತಲಿವೆ. ದೇವರಿಗಿಂತಲೂ ಗರಸಾರ ಫಲಗಳು ಇಲ್ಲೇ ಇವೆ. ಯಾರು ನೀವು ಬೆಳೆಯಕ್ಕೆ ಬಿಡಲ್ಲ, ನೀವು ಬಿಡಲ್ಲ. ನಿಮ್ಮ ತಲೆ ಪ್ರಕಾಶಿಸ್ತಾ ಇದೆ, ಹೃದಯ ಕಳ್ಕೊಂಡಿದ್ದೀರಾ. ದಯಮಾಡಿ ಹಂಗೆ ಮಾಡಬೇಡಿ. ಅವಕಾಶಗಳನ್ನ ಬಿಟ್ಕೊಡಿ, ಅವನ್ನ ಎತ್ಕೊಳ್ಳಿ, ಮುನ್ನೆಲೆ ತನ್ನಿ. ದಯಮಾಡಿ ಮುನ್ನೆಲೆ ತನ್ನಿ. ನಾನು ನಿಮ್ಮನ್ನು ದ್ವೇಷಿಸ್ತಾ ಇಲ್ಲ, ಪ್ರೀತಿಸ್ತಾ ಇದ್ದೇನೆ. ಒಂದು ಕಾಲದ ನನ್ನ ಸಾಕ್ಷಿ ಪ್ರಜ್ಞೆಗಳು ನೀವು, ನನ್ನ ನಂಬಿಕೆಯ ಬೇರುಗಳು ನೀವು. ನನ್ನ ನಂಬಿಕೆ ಬೇರುಗಳನ್ನ ನೀವೇ ಕಡಿತಾ ಇದ್ದೀರಾ. ಈ ಕೊಳ್ಳು ಬಾಕ, ನುಂಗು ಬಾಕ, ಈ ತೀಟೆ ತೆವಲು, ಅತೀ ಚಾಣಾಕ್ಷತನೆ, ಅತೀ ಮೇಧಾವಿತನ ಬ್ಯಾಡೆ. ಇನ್ನೊಂದು ಸ್ವಲ್ಪ ದಯಮಾಡಿ ಅರ್ಥ ಮಾಡ್ಕೊಂಡ್ರೆ ಆ ಚಾರ್ಲಿ ಚಾಪ್ಲಿನ್ದು ಗ್ರೇಟ್ ಡಿಕ್ಟೇಟರ್ ಒಂಚೂರು ನೋಡ್ಕೊಳ್ಳಿ, ಅವನು ಒಂಚೂರು ಅರ್ಥ ಆಗ್ಬಿಡುತ್ತೆ. ನೀವು ಅಯ್ಯೋ ಯಪ್ಪ, ಎಂತೆಂಥ ಘನಸಾರ ಫಲಗಳಿವೆ ಗೊತ್ತೇನ್ರಿ. ಅಂಥ ಘನಸಾರ ಫಲಗಳು ಈ ಮಣ್ಣಲ್ಲೇ ಮಣ್ಣಾಗೋಯ್ತಾವೆ. ಅವನ್ನ ಎಕ್ಕಬೇಕು. ನೆಲದ ನಕ್ಷತ್ರಗಳವು ತುಂಬ. ಇನ್ನಾರು ಹುಡಿಕೊಳ್ಳಿ, ಒಳ್ಳೇದು ಮಾಡಿ ಬಿಟ್ಕೊಡಿ ದೊಡ್ಡರಾಗಿ. ಯಾಕೆಂದ್ರೆ ನೀವು ಹೇಳ್ತಾರಲ್ಲ, ನಿಮ್ದು ಯಾವುದೋ ಇದಕ್ಕೆ ನಿಮ್ಮ ಮನೆ ಬರ್ತಾರೆ, ಇದಕ್ಕಿದ್ ಮಾಡ್ಕೊಂಡ್ಬಿಡ್ತಾರೆ, ಮಾತಾಡ್ತಾರೆ. ಒಂದು ಮುಖ್ಯಮಂತ್ರಿ ಮನೆ ಬಂದಾಗ ಒಂದು ಪ್ರಭುತ್ವನ ಎಚ್ಚರಿಸ್ಬೇಕು. SM ಕೃಷ್ಣ ನಾವೇನ್ ಮಾಡಿದ್ದೆ ಗೊತ್ತಾ? 6 ಗಂಟೆ ಕಾರ್ಯಕ್ರಮದಲ್ಲಿ ಕುಂಡಿಸಿ ಕಣ್ಣೀರು ಹಾಕ್ಸಿದೀನಿ ಪ್ರಭುತ್ವನ. ಅವರೇ ಹೇಳಿದ್ದಾರೆ, ಶಾಲೆಯಲ್ಲಿ ಇಟ್ಕೊಂಡು ರಮೇಶ್ ನನ್ಗೆ ಹೊಡೆದಿದ್ದಾರೆ, ಎಚ್ಚರಿಸಿದ್ದಾರೆ ಅಂತ. ಅದು ನನ್ನ ತಾಕತ್ತು. ನಿಮ್ ತರಕ್ಕೆ ಮನೆ ಬರ್ತಾರೆ ಅಂದ್ರೆ ಅಲ್ಲೆಲ್ಲೋ ಬೀಡಿ ಸೇತ್ಕೊಂಡು ನಿಂತ್ಕೊಳ್ಳೋದು, ಅಲ್ಲೆಲ್ಲೋ ಇದ್ಕೊಂಡ್ಬಿಟ್ಟು ಇನ್ಯಾರಿಗೋ ಒಂದು ಪ್ರಶಸ್ತಿ ಕೊಡಿಸೋದು, ನಿಮ್ಮ ಎದೆ ಬಿದ್ದ ಅಕ್ಷರ ಹಾಕೊಳ್ಳೋದು ಮಾಡಿ ಸಂತೋಷ. ಅದಕ್ಕೆಲ್ಲ ಅನ್ನಕ್ಕಲ್ಲ. ಆದ್ರೆ ಆ ಸಮುದಾಯದನ್ನೇ ನುಂಗ್ತಿರಲ್ರಿ. ಸಮುದಾಯದ ಹೆಸರಲ್ಲಿ ಸಮುದಾಯ ನುಂಗ್ಬೇಡಿ ಕಣ್ರಿ. ಸಮುದಾಯದನ್ನ ಏಳಿಗೆ ಮಾಡಿ, ಏಳಿಗೆ ಮಾಡಿಸಿ. ನನ್ನ ಜನ ಅಲ್ಲೇ ಕುಂತವ್ರೆ. ನಿಮ್ ಕೈ ಮುರಿ ಕೇಳ್ತೀನಿ, ಕೊನೆ ಪರಿ ನೀರು ಉಣಿಸಿ. ಇನ್ನಾರು ಒಳ್ಳೆಯರಾಗಿರಿ. ಬಿಟ್ಕೊಟ್ಟು ದೊಡ್ಡವರಾಗಿ. ಎಲ್ಲನೂ ಅಷ್ಟೇನೆ. ಈ ಕೈ ಎಲ್ಲ 5 ಬೆರಳುಗಳು ಒಂದೇ ಇರಲ್ಲ. ಯಾವ್ಯಾವಕ್ಕೆ ಏನೇನು ಕೊಡ್ಬೇಕು ಅಂತ ನೋಡಿ. ಒಳ್ಳೆಯವರಿಗೆ ಉಣ ಬಡಿಸ್ತಾ ಇದೆ ಇದು. ಬಹಳ ತಂತ್ರ ಮಂತ್ರ ಎಲ್ಲ ಕುತಂತ್ರ ಎಲ್ಲ ನಡೀತದೆ. ಬಿಟ್ಕೊಡಿ. ಕೈ ಮುದ್ದು ಕೇಳ್ತಾ ಇದ್ದೀನಿ. ಇದನ್ನ ಯಾವ ಮಾತು ಹೇಳ್ತಿದ್ದೀನಿ? ಸುತ್ತೇಳು ಊರು ಕೇರಿ ತಾಯಿಯಂದಿರ ಎದೆಯಾಲನ್ನ ಕುಡಿದು ಈ ಮಾತನ್ನು ಹೇಳ್ತಾ ಇದ್ದೀನಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ನಾಳೆಯಿಂದ ಒಳ್ಳೆಯರಾಗಿ ಕೂಡೋಣ, ಕಟ್ಟೋಣ, ಬಾಳೋಣ, ಬೆಳಗೋಣ. ನಮಸ್ಕಾರ.